लाइक ನನ್ನ ರೀಸೆಂಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ दूसरे स्टेट में वायरल गया है ಓಕೆ ನೀವು ಇದೇ ಥರ ಸೈಬರ್ ಕ್ರೈಮಿಂದ ಸೇಫ್ ಆಗಿರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಒಬ್ರಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಯಾರಿಗಂತ ಹೇಳಿದ್ರೆ ಲೈಕ್ ನನ್ನ ರೀಸೆಂಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಲೈಕ್ ನಾ ಟ್ರಾವೆಲ್ ಮಾಡಬೇಕಿದ್ರೆ ಅದು ಯಾವುದು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಿದ್ರೆ ಅಲ್ಲಿ ರೋಡಲ್ಲಿ ಒಬ್ಬರು ಸಿಕ್ಕಿದ್ರಲ್ಲ. ಹಾಯ್ ಬ್ರೋ, ವ್ಲಾಗರಾ? ಓಕೆ ಓಕೆ. ಲೈಕ್ ಮಕ್ಕಿ ಅಂತ ಇನ್ಸ್ಟಾಗ್ರಾಮ್ ಚಾನಲ್. ಸೊ ಅವರು ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ, ವಂಡರ್ಸ್ ವಿತ್ ಮಕ್ಕಿ ಅಂತ. ಸೊ ಪ್ರಮೋಷನ್ ಏನಲ್ಲ, ಲೈಕ್ ಅವರು ನೆನ್ನೆ ನಂಗೆ ಕಾಲ್ ಮಾಡಿ ಲೈಕ್ ಯೂಟ್ಯೂಬ್ ಬಗ್ಗೆ ಸಮ್ ಇನ್ಫಾರ್ಮೇಷನ್ ಎಲ್ಲ ಕೇಳಿದರು. ಸೊ ಇವತ್ತು ನನ್ನ ಮೈಂಡಲ್ಲಿ ಏನು ಥಾಟ್ ಬಂದಿದೆ ಅಂತ ಹೇಳಿದ್ರೆ, ಅವರಿಗೆ ಯೂಟ್ಯೂಬ್ ಕಡೆಯಿಂದ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ. ಲೈಕ್ ನಾನು ಯೂಟ್ಯೂಬ್ ಕಡೆಯಿಂದ ಫೋನ್ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಗೈಸ್, ಈಗ ಸಂಕೇತ್ ಮೊಬೈಲಿಂದ ಕಾಲ್ ಮಾಡ್ತೀನಿ. ಸೊ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತಾ ಏನಾಗುತ್ತಾ ನೋಡೋಣ, ಬನ್ನಿ. ಸೊ ಗೈಸ್, ಈಗ ಮೊಬೈಲ್ ನಂಬರನ್ನು ಡಯಲ್ ಮಾಡಿದ್ದೀನಿ ಇಲ್ಲಿ. ಸೊ ಕಾಲ್ ಮಾಡೋಣ ಅವರಿಗೆ. ಕಾಲ್ ಮಾಡಿ ಫಸ್ಟಿಗೆ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ, ಆಮೇಲೆ ಕನ್ನಡ ಲ್ಯಾಂಗ್ವೇಜಿಗೆ ಶಿಫ್ಟ್ ಆಗೋಣ. ಸೊ ಓಕೆ, ಕಾಲ್ ಮಾಡ್ತಾಯಿದ್ದೀನಿ. ಬಟ್ ಮೈಕ್ ಒಂದಿಲ್ಲ, ವಾಯ್ಸ್ ಸ್ಪೀಕರಲ್ಲಿ ಹಾಕ್ತೀನಿ, ಕೇಳಿಸ್ಕೊಳ್ಳಿ. सर नमस्ते. हम यूट्यूब की तरफ से कॉल कर रहे हैं. ओके. आपकी वीडियो हम दूसरे स्टेट में वायरल गया है, इसलिए फ़ोन कर रहे हैं. कौन सा स्टेट में? आसाम में सर. असम. हाँ या सर, आसाम, गुजरात, नॉर्थ साइड स्टेट में थोड़ा वायरल गया है, लेकिन यूट्यूब में आपका व्यूज़ थोड़ा कम दिखा रहा है. हाँ. इफ़ यू कंफर्टेबल विथ हिंदी लैंग्वेज या कन्नड़ा? कन्नड़. ओके, 1-2 minutes. I will connect Kannada association. ಕಟ್ ಆಗುತ್ತೆ, ಅನ್ಲಾಕ್ ಮಾಡು. ಗೈಸ್, ಫೋನ್ ಕಟ್ ಆಯಿತು. ಅವರಿಗೆ ಹೋಲ್ಡಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ. ಸರ್, ಕ್ಯಾನ್ ಯು ಪ್ಲೀಸ್ ಮ್ಯೂಟ್ ಯುವರ್ ಕಾಲ್? ಹೇಳಿ ಸರ್. ಹಲೋ. ಗೈಸ್, ಕಾಲಿನ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಅವರು ಡೈರೆಕ್ಟ್ ಕನ್ನಡದಲ್ಲಿ ಮಾತಾಡಿದರು, ನೋಡೋಣ. ಹಲೋ ಹಲೋ. ಸರ್ ನಮಸ್ತೆ. ಹೇಳಿ. ಸರ್, ನನ್ನ ಮಾತೀಗ ವಂಡರ್ಸ್ ವಿತ್ ಮಕ್ಕಿ ಯೂಟ್ಯೂಬ್ ಚಾನಲ್ ಅವ್ರ ಕಡೆಯಿಂದ ಹೋಗ್ತಿದೆ. ಹಾಂ ಹೇಳಿ. ಸರ್, ನಿಮ್ಮ ಪೂರ್ಣ ಹೆಸರು? ಯಾಕೆ ಸರ್? ಅಂದರೆ ನಿಮ್ಮದು ಲೈಕ್ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲ, ಅದು ಗೂಗಲ್ ಆ್ಯಡ್ಸಲ್ಲಿ ಆ್ಯಡ್ಸ್ ಶೋ ಆಗ್ತಾ ಇದೆ. ಹಾಂ. ಸೊ ನಿಮ್ಮದು ವೆರಿಫಿಕೇಷನ್ ಏನೂ ಆಗಲಿಲ್ಲ. ಹ್ಞೂ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಕಡೆಯಿಂದ ಇದು ಮಾಡಿದ್ವಿ, ನಮಗೆ ಕಾಲನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಮ್ ಡೀಟೇಲ್ಸ್ ಹೇಳಿದ್ರೆ ನಾವು ಇದು ಮಾಡ್ತಿದ್ವಿ, ಇಲ್ಲಾಂದರೆ ನೀವೇ ಮಾಡ್ಬೋದು. ನಾವು ಹೇಳ್ತಿದ್ದಂಗೆ ನೀವು ಮಾಡ್ತಾ ಹೋದರೆ ಮಾಡ್ತೀವಿ. ಸರ್, ನಾವು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಲ, ಯಾಕಂದ್ರೆ ನಾನು ಸ್ವಲ್ಪ ರೈಡಿಂಗಲ್ಲಿ ಇದ್ದೀನಿ ಇವಾಗ. ಓಕೆ ಇವಾಗ ಸ್ವಲ್ಪ ನಾನು ಮತ್ತೆ ಈಗ ಮಳೆ ಬರ್ತದೆ, ಇದು ಹಂಗಾಗಿ ಓಕೆ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡಲಾ? ಓಕೆ. ಬಟ್ ನಿಮ್ಮದು ಲೈಕ್ ನಮ್ಮಿದ್ರಲ್ಲಿ ನಿಮ್ಮದು 25,000 ಕ್ರೆಡಿಟ್ ಆಗಿದೆ ನಿಮ್ಮ ವಿಡಿಯೋಯಿಂದ. ಬಟ್ ನಿಮ್ಮದು ಮಾನಿಟೈಸೇಷನ್ ಇನ್ನೂ ಆನ್ ಆಗಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ನೀವೇನಾದರೂ ವೆರಿಫಿಕೇಷನ್ ಮಾಡಿದ್ರೆ ಆ ಅಮೌಂಟನ್ನು ನೀವು ವಿಡ್ರಾ ಮಾಡ್ಕೋಬೋದು. ಹಾಂ. ಸೊ ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಒಂದೇ ವಿಡಿಯೋ ಹಾಕಿತ್ತು ಸರ್ ನಾನು, ಅಷ್ಟೇ ಹೆಂಗೆ ರೀಚ್ ಆಗುತ್ತೆ ಇದು? ಅಂದರೆ ನಿಮ್ಮದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಇದು ಸುಮಾರು ದಿನ ಆಗಿದೆ ಅಲ್ವಾ? ಹೌದು. ಸೊ ನೀವು ವೆರಿಫಿಕೇಷನ್ ಮಾಡಿಲ್ಲ. ಓಕೆ. ಸೊ ಈಗ ನೀವು ಯೂಟ್ಯೂಬ್ ಚಾನಲ್ ಯಾರು ಕ್ರಿಯೇಟ್ ಮಾಡಿದ್ದಾರೆ, ರೀಸೆಂಟಾಗಿ ಯಾರು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಡೇ ಟು ಡೇ ಲೈಫಲ್ಲಿ, ಸೊ ಅವರಿಗೆ ನಾವು ಕಾಲ್ ಮಾಡಿ ಕೇಳ್ತಾ ಇದ್ದೀವಿ. ಲೈಕ್ ಅದು ಏನೋ ಗ್ಲಿಚ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಅಮೌಂಟು ಆಟೋಮೆಟಿಕ್ಕಾಗಿ ಕ್ರೆಡಿಟ್ ಆಗ್ತಾ ಇದೆ ವಿತೌಟ್ ಎನಿ ಮಾನಿಟೈಸೇಷನ್. ಸೊ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ, ವೆರಿಫಿಕೇಷನ್ ಮಾಡ್ತಾ ಇದ್ವಿ. ಓಕೆ, ನಾನು ಸ್ವಲ್ಪ ಬಿಟ್ಟು ಹೋಗಿ ನಿಮ್ಗೆ ಫೋನ್ ಮಾಡ್ತೇನೆ. ಓಕೆ ಬಿಸಿ ಇದ್ದೀನಿ, ನಾನು ಮಾಡ್ತೇನೆ. ಓಕೆ ಓಕೆ. ಗೈಸ್, ಕಾಲ್ ಮಾಡಿ ಮಾತಾಡಿದ್ದೀನಿ. ಸ್ವಲ್ಪ ಪ್ರಿಪೇರ್ ಆಗಿದ್ದೆ ನಾನು, ಬಟ್ ಓಕೆ, ಒಂದು ಮಟ್ಟಿಗೆ ಮಾತಾಡಿದ್ದೀನಿ. ನೋಡೋಣ. ಅವರು ಲೈಕ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ರೈಡಿಂಗೇ ಮಾಡ್ತಿದ್ದಾರೆ. ಗೋಕರ್ಣ ಟು ಗುಜರಾತ್ ಅವ್ರು ಸೀರೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಬೇಕಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ನೀವು, ವಂಡರ್ ವಿತ್ ಮಕ್ಕಿ ಅಂತಿದೆ.
ಸೊ ಏನು ಪ್ರಮೋಷನ್ ಅಲ್ಲ, ನಾನು ಜಸ್ಟ್ ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಮಾಡಿದ್ದೆ ಅಷ್ಟೇ. ಸೊ ಅವರು ರೈಡಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಓಕೆ, ವಿಲ್ ಸಿ ಏನಾಗುತ್ತೆ ಅಂತ ನೋಡೋಣ, ವೆಯ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತವ್ರು. ಹಾಂ, ಕೇಳಿಸ್ತಿದೆ ಬ್ರೋ. ನೀನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ಯೂಟ್ಯೂಬಿಗೆ ಹಾಂ ಈಗೇನೋ ಯಾವ್ದಾದ್ರು ಹಂಗೆ ಫೋನ್ ಬಂದ್ಕೊಂಡು ನಿಮ್ಮದು ಅಮೌಂಟ್ ಎಲ್ಲ ಕ್ರೆಡಿಟ್ ಆಗ್ತಾ ಇದೆ ಇವಾಗ, ನಿಮ್ಮದು ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತ ಏನಾದ್ರು ಈಗ ಆ ಥರ ಏನಾದ್ರು ಫೇಕ್ ಕಾಲ್ ಬಂದಿತ್ತಾ ನಿಮಗೆ? ಆ ಥರ ಹಾಂ, ಫಸ್ಟಿಗೆ ಬಂದಿತ್ತು ನಮಗೆ. ಹಾಂ ಫಸ್ಟಿಗೆ ಬಂದು ಆಮೇಲೆ ಅವರು ಲೈಕ್ ನನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಟ್ಟೆ ಅವರಿಗೆ. ಹಾಂ ಆಮೇಲೆ ವಿಡಿಯೋ ಬೇರೆ ಸ್ಟೇಟಲ್ಲೆಲ್ಲ ವೈರಲ್ ಆಗ್ತಿದೆ, ಲೈಕ್ ಬೇರೆ ಕಂಟ್ರಿ ಅಂತಲೇ ಹೇಳಿದ್ದು ನಮಗೆ. ನನಗೆ ಹಾಂ ಓಕೆ ಓಕೆ ಆಮೇಲೆ ಬೇರೆ ರೀಚ್ ಆಗ್ತಿದೆ, ನಿಮ್ಗೇನು ಅದು ಇದರಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಹೊಸ ವ್ಯೂವರ್ಸಿಗೆಲ್ಲ ಇದಾಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದರು. ನನ್ನ ಫ್ರೆಂಡಿಂದು ಹಂಗೆ ಆಗಿತ್ತು. ಹಾಂ ಆಮೇಲೆ ಫ್ರೆಂಡಿಂದು ಯೂಟ್ಯೂಬ್ ಚಾನಲ್ ಅವ್ನು ಕಂಪ್ಲೀಟ್ ವೆರಿಫಿಕೇಷನ್ ಏನು ಮಾಡಲಿಲ್ಲ, ಡಿಲೀಟ್ ಆಯ್ತು ಅದು. ಸೊ ನಂದು ವೆರಿಫಿಕೇಷನ್ ನಾನು ಮಾಡಿಕೊಂಡೆ. ಅವ್ರ ಹತ್ರನೇ ಮಾಡ್ಕೊಂಡ್ಯಾ? ಹಾಂ, ಸೊ ಮಾಡಿದ್ಮೇಲೆ ಈಗ ಓಕೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಅದೇನೋ ಲೈಕ್ ನನಗೆ 50,000 ಹೇಳಿದರು, ಮಾನಿಟೈಸೇಷನ್ ಆನ್ ಆದಮೇಲೆ 50,000 ನಿಮಗೆ ಬರುತ್ತೆ ಅಂತ ಹೇಳಿದ್ರು ಅವರು. ಸೊ ಅಷ್ಟೇ, ಮತ್ತೇನು ವೆರಿಫಿಕೇಷನ್ ಮಾಡ್ಕೊಂಡಿದ್ದೆ, ಮತ್ತೇನು ಮಾಡಿಲ್ಲ. ಬಂತ ಅಮೌಂಟ್ ಅದು? ಇಲ್ಲ ಇಲ್ಲ, ಅಂದರೆ ನಂದಿನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಲ್ಲ, 1K ಸಬ್ಸ್ಕ್ರೈಬರ್ಸ್ ಅದೇನು ಕಂಪ್ಲೀಟ್ ಆಗಿಲ್ಲ ಅಲ್ಲ. ನನಗೆ ಇವಾಗ ಜಸ್ಟ್ ಒಂದು ಫೋನ್ ಬಂತು. ಹಾಂ ನನಗೆ ನಿಮ್ಮದು ಬೇರೆ ಸ್ಟೇಟಲ್ಲಿ ಜಾಸ್ತಿ ವೈರಲ್ ಆಗ್ತಿದೆ ವಿಡಿಯೋ, ಹಾಂ ಹಾಂ, ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಓಕೆ. ನಾನು ಹೇಳಿದೆ ನಂದು ಹೊಸ, ನಾ ಇವಾಗ ಶುರು ಮಾಡಿದ್ದು, ನಾನು ಇವಾಗ ಹಾಕಿದ್ದು ಒಂದೇ ವಿಡಿಯೋ ಹಾಕಿದ್ದೆ ಇವಾಗ ಇದರಲ್ಲಿ. ಹಾಂ ಹಾಂ, ಅದಕ್ಕೆ ಬೇಗ ಹಿಂಗಾಗುತ್ತೆ ಕೇಳ್ತಾರೆ. ನಿಮ್ಮದು ಚಾನೆಲ್ ಯಾವಾಗ ಕ್ರಿಯೇಟ್ ಮಾಡಿದ್ದು ಬರೋದು? ಆಮೇಲೆ ಅವ್ರು ಹೇಳಿದ್ರು ಹಾಂ ನಿಮ್ದು ಚಾನಲ್ಗಿಂತ ಮೊದಲೇ ಇತ್ತಲ್ಲ, ನಿಮ್ಗೆ ವಿಡಿಯೋ ಹಾಕಿದ್ದು ಇವಾಗಾದ್ರೂ ಕೂಡ ಹಾಂ ಹಾಂ ನಿಮ್ದು ಚಾನಲ್ ಮೊದಲೇ ಇತ್ತಲ್ಲ, ಹಂಗಾಗಿ ನಿಮ್ದು ಮಾನಿಟೈಸೇಷನ್ ಆಗಿಲ್ಲ, ಹಾಂ, ಅದು ಮಾಡ್ಕೊಳ್ಳೋದಾಗ್ಬಿಟ್ಟು ನಿಮ್ದು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹೇಳ್ತೀರಾ ಅಂತ ಹೇಳಿದ್ರು. ಓಕೆ ಓಕೆ ನಂಗಿದು ಜೆನ್ಯೂನ್ ಏನಂತ ಸ್ಟಾರ್ಟ್ ಗೊತ್ತಾಗಲ್ಲ, ಹಂಗಾಗಿ ನಾನು ಒಂಥರ ಓಕೆ. ಹಾಂ ಹಾಂ, ಓಕೆ ಫೋನ್ ಮಾಡಿದೆ. ಓಕೆ ಓಕೆ. ಇವಾಗ ಕೊಡ್ಬೋದಾ ನಮ್ದು ಡೀಟೇಲ್ಸು? ಹಾಂ, ಡೀಟೇಲ್ಸ್ ಕೊಡಿ, ಬಟ್ ಬ್ಯಾಂಕ್ ಡೀಟೇಲ್ಸ್ ಆ ಥರ ಏನು ಕೊಡ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಎಲ್ಲಿದ್ರ ಬ್ರೋ ಈಗ? ಗೋವಾ ರೀಚ್ ಆದ್ರೆ? ಓಕೆ 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 ಬ್ರೋ, ಓಕೆ, ಹ್ಯಾಪಿ ಜರ್ನಿ. ಸೊ ಗೈಸ್, ಈಗ ನನ್ನ ಮೊಬೈಲಿಗೆ ಕಾಲ್ ಮಾಡಿದ್ರು ಅವರು, ಲೈಕ್ ಈಗ ಸಂಕೇತ್ ಮೊಬೈಲಿಂದ ರೆಕಾರ್ಡ್ ಆಗ್ತಿದೆ. ಅವರು ಮತ್ತೆ ಮೇ ಬಿ ಕಾಲ್ ಮಾಡಬಹುದು, ಅವ್ರು ಜೆನ್ಯೂನ್ ಇದೆಯಾ ಅಲ್ವಾ ಅಂತ ಕೇಳಿ ಕಾಲ್ ಮಾಡಿದ್ದು ನನಗೆ. ಸೊ ಓಕೆ, ಕೇಳಿದ್ರಲ್ಲ ಅವ್ರ ವಾಯ್ಸ್ ಹೆಂಗಿದೆ ಏನೋ ಅಂತ, ಅವ್ರು ಯಾವ ಥರ ಮಾತಾಡಿದ್ರು ಅಂತ. ಈಗ ಕಾಲ್ ಬರುತ್ತಾ ಏನೋ ನೋಡೋಣ. ಸೊ ವಿಲ್ ಸಿ ಗೈಸ್. ಬರ್ತಿದೆ ಮೊಬೈಲಲ್ಲಿ. ಹಲೋ, ಸರ್ ನಮಸ್ತೆ. ಹಾಂ ಸರಿ ಸರಿ ಸರ್, ಡೀಟೇಲ್ಸ್ ಬೇಕು. ಹಲೋ, ನನಗೆ ಕೇಳ್ತಾ ಇದೆಯಾ? ಹಾಂ, ಇವಾಗ ಜಸ್ಟ್ ನೀವು ಫೋನ್ ಮಾಡಿದ್ವಾ ಸರ್, ಡೀಟೇಲ್ಸ್ ಬೇಕು ಅಂತ? ಯೂಟ್ಯೂಬ್ ಚಾನಲ್ ನೇಮ್ ಏನಾಗಿತ್ತು? ವಂಡರ್ ವಿತ್ ಮಕ್ಕಿ ಅಂತ ಇದೆ. ಓಕೆ ಓಕೆ, 1 ಸೆಕೆಂಡ್. ಹಾಂ ಸರ್, ನಿಮ್ಮ ಸಂಪೂರ್ಣ ಹೆಸರೇನು ಹೇಳ್ತೀರಾ? ಮಕರಂದ್ ಮಂಕಾಳಿಗೌಡ ಅಂತ. ಮಕರಂದ್ ಮಂಕಾಳಿಗೌಡ. ಸ್ಟೇಟ್ ನಿಮ್ಮದು? MAKARAND. ಓಕೆ, ಕರ್ನಾಟಕನೇ ಅಲ್ವಾ? ಹಾಂ ಸರ್, ಕರ್ನಾಟಕ. ನಿಮ್ಮದು ಸ್ವಂತ ಊರು? ಗೋಕರ್ಣ. ಓಕೆ. ನೀವು ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ವೀಡಿಯೋಸನ್ನು ಮಾಡ್ತೀರಾ? ಅಂದರೆ ನಮ್ದು ಇವಾಗ ಟ್ರಾವೆಲ್ಲು, ಬೈಕ್ ರೈಡಿಂಗು ಓಕೆ ಈ ಥರ. ಓಕೆ. ನಿಮ್ಮದು ಜಿಮೇಲ್ ಐ ಡಿ ಹೇಳ್ತೀರಾ? ಜಿಮೇಲಿನಾ? ಹಾಂ, ಮಕರಂದ್ ಮಾಸ್ಕೇರಿ @gmail.com ಅಂತ ಇದೆ. ಮಕರಂದ್ ಮಾಸ್ಕೇರಿ @gmail.com. ಮಾಸ್ಕೇರಿ MASKERI ಅಲ್ವಾ? MASKERI. ಓಕೆ. ಅಲ್ಲಿ ಸರ್ ಇವಾಗ ವೆರಿಫಿಕೇಶನ್ ಏನಾಗುತ್ತೆ ಈಗ? ಅಂದರೆ ನಿಮ್ಮದು ವೆರಿಫಿಕೇಷನ್ ಆನ್ ಆಗುತ್ತೆ, ಓಕೆ. ಆಮೇಲೆ ನೀವು ಮಾನಿಟೈಸೇಷನಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಈಸಿಯಾಗಿ. ನಿಮ್ಮದು ಆಫ್ಟರ್ 1K ಸಬ್ಸ್ಕ್ರೈಬರ್ಸ್ ಇದೆಯಲ್ಲ, ಹಾಂ ಹಾಂ. ಸೊ ಅದು ಕಂಪ್ಲೀಟ್ ಆದಮೇಲೆ ನೀವು ಈಸಿಲಿ ಮಾನಿಟೈಸೇಷನನ್ನು ಕ್ಲೈಮ್ ಮಾಡ್ಬೋದು. ಓಕೆ ಓಕೆ ಓಕೆ. ಸರ್ ನೀವು ಯಾವ ಪ್ಲೇಸಿಂದ ಫೋನ್ ಮಾಡ್ತಿರೋದು? ಬೆಂಗಳೂರು? ನಮ್ದು ಇಲ್ಲಿ ಹುಬ್ಳಿಯಿಂದ.
ಓಕೆ, ನಿಮ್ಮದು ವೆರಿಫಿಕೇಷನ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ನಾನು. ನಿಮ್ಗೊಂದು ಲಿಂಕ್ ಬರುತ್ತೆ 24 ಅವರ್ಸ್. ಇದರಲ್ಲಿ ಅದು ಲಿಂಕನ್ನು ಕ್ಲಿಕ್ ಮಾಡಿ ನೀವು, ಲೈಕ್ ಲಿಂಕ್ ಅಂದರೆ ಏನೋ ಫ್ರಾಡ್ ಏನೋ ಅಲ್ಲ, ನಿಮ್ಮದು ಫೇಸ್ ಸ್ಕ್ಯಾನ್ ಆಗುತ್ತೆ, ಲೈಕ್ ನೀವೇ ಯೂಸ್ ಮಾಡ್ತಾ ಇರೋದು ಅಕೌಂಟು ಅಂತ ಅಷ್ಟೇ. ಸೊ ಅದೊಂದು ಮಾಡಿ ವೆರಿಫಿಕೇಷನ್ ಮಾಡಿ. ಆಮೇಲೆ ನಿಮ್ಮದು, ನಾನು ಫಸ್ಟಿಗೆ ಹೇಳಿದಾಗೆ 25,000 ನಿಮಗೆ ಇದು ಕ್ಲೈಮ್ ಆಗಿದೆ, ನಿಮ್ಮ ಕ್ರೆಡಿಟ್ ಆಗಿದೆ. ಸೊ ಅದು ನಿಮಗೆ ಬ್ಯಾಂಕಲ್ಲೇನು ವಿಡ್ರಾವಲ್ ಆಗಲ್ಲ. ಆಫ್ಟರ್ ಮೊನಿಟೈಸೇಷನ್ ನಿಮ್ಮದು ಏನಿದೆ ಆ್ಯಡ್ ಸೆನ್ಸ್ ಇದೆಯಲ್ಲ ಅದರಲ್ಲಿ ಹೋಗುತ್ತೆ. ಸೊ ಇದು ವೆರಿಫಿಕೇಷನ್ ಚಾರ್ಜಸ್ಸು 250 ರುಪೀಸ್ ಆಯಿತು. ಯಾವುದು ಕ್ಯಾಶ್ ಮಾಡ್ತೀರಾ, ಆನ್ಲೈನಾ ಕ್ರೆಡಿಟ್ ಕಾರ್ಡಾ? ಆನ್ಲೈನ್ ಮಾಡ್ತೀನಿ. ಆನ್ಲೈನಾ? ಓಕೆ, ನಾನೊಂದು UPI ಲಿಂಕ್ ಕಳಿಸ್ತೀನಿ, ಅದರಲ್ಲಿ ಮಾಡಿ. ಹಾಂ ಹಾಂ ವಾಟ್ಸಪ್ಪಿಗೆ ಕಳಿಸ್ಬೇಕಾ? ಹಾಂ ವಾಟ್ಸಪ್ ಕೊಡಿ. ಓಕೆ. ನಿಮ್ಮ ಪೇಟಿಎಮ್ ಇದಲ್ಲ? ಕಾಲ್ ಕಟ್ ಆಯಿತು ಗೈಸ್. ಅವರಿಗೆ 250 ರುಪೀಸ್ ಚಾರ್ಜಸ್ ಆಗುತ್ತೆ ವೆರಿಫಿಕೇಷನ್ದು ಅಂತ ಹೇಳಿದ್ದೀನಿ. ಸೊ ಈಗ ಸಂಕೇತಂದು QR ಕೋಡ್ ಕಳ್ಸೋಣ, ಯಾಕಂದರೆ ನಂದಿ ಕಳಿಸಿದ್ರೆ ಮತ್ತೆ ಹೆಸರಲ್ಲಿ ಗೊತ್ತಾಗ್ಬಿಡುತ್ತೆ. ಸಂಕೇತ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಲೈಕ್ ಸ್ಟ್ರೇಂಜರ್ ಥರನೇ. ಸೊ ನೋಡೋಣ ಅವ್ರು ಮಾಡ್ತಾರೋ ಏನೋ ಅಂತ. ಆಮೇಲೆ ರಿವೀಲ್ ಮಾಡೇ ಮಾಡ್ತೀನಿ, ಲೈಕ್ ವಿಡಿಯೋ ಅಪ್ಲೋಡ್ ಆದಮೇಲೆ ಮಾಡ್ತೀನಿ, ಈಗಲೇ ಮಾಡಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಆಮೇಲೆ ಅವರಿಗೆ ಲೈಕ್ ನನ್ನ ಮೇಲೇನು ಡೌಟ್ ಬರಬಾರ್ದು, ಆ ಥರ ಇದ್ದರೆ ಓಕೆ. ಸೊ ಅವ್ರಿಗೀಗ ಪೇಟಿಎಮ್ ಸ್ಕ್ಯಾನರ್ ಅಂತ ಕಳಿಸ್ತೀನಿ. ಅನ್ಲಾಕ್ ಮಾಡು. ಹಾಗೆ ಲಾಡ್ ವೆಹಿಕಲ್ಸ್ ಹ್ಞೂ ಗೈಸ್, ಈಗ ನಾವು ನಮ್ಮ ಕಾಲೇಜ್ ಪಕ್ಕದಲ್ಲಿ ನಿಂತಿದ್ದೀವಿ, ಅಲ್ಲಿ GC ಕಾಲೇಜ್. ಲೈಕ್ ಅಲ್ಲಿ ಗ್ರೌಂಡ್ ಹತ್ರ ಹೋಗಿ ಮಾಡೋಣ ಅಂತಿದ್ದೆ, ಬಟ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಬರ್ತಾಯಿದ್ರು. ಆಫ್ಟರ್ನೂನ್ ಟೈಮ್ ಅಲ್ಲ, ಲಂಚಿಗೆಲ್ಲ ಬಿಟ್ಟಿರ್ತಾರೆ. ಸೊ ನಾನೀಗ ಅವರಿಗೆ QR ಅನ್ನು ಕಳಿಸ್ತಾ ಇದ್ದೀನಿ. ಗೈಸ್ ಫೈನಲಿ ಅವರಿಗೆ QR ಅನ್ನು ಕಳಿಸಿದ್ದೀನಿ. ಇಲ್ಲಿ ನೋಡಿ, ಇದು ಕೆಳಗಡೆ ಏನೋ ಟೆಕ್ಸ್ಟ್ ಬಂದುಬಿಟ್ಟಿದೆ, ಆ ಟೆಕ್ಸ್ಟನ್ನು ರಿಮೂವ್ ಮಾಡ್ತೀನಿ, QR ಅಷ್ಟೇ ಇರಲಿ. ಓಕೆ, QR ಅನ್ನು ಕಳಿಸಿದ್ದೀನಿ ಅವರಿಗೆ ನೋಡಿ. ಸೊ ಈಗ ಅವರಿಗೆ ಕಾಲ್ ಮಾಡೋಣ ಮತ್ತೊಂದು ಸಲ. ಕಾಲ್ ಮಾಡಿ, ಸರ್ QR ಕಳಿಸಿದ್ದೀನಿ, ಆದಷ್ಟು ಬೇಗ ಪೇಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಲೋ. ಸರ್ ಮಕರಂದ್ ಅವರಲ್ಲ? ಹಾಂ ಹೇಳಿ. QR ಕಳಿಸಿದ್ದೀನಿ ನೋಡಿ ವಾಟ್ಸಪ್ಪಲ್ಲಿ. ಓಕೆ ಓಕೆ. ಸರ್ ಪೇಮೆಂಟ್ ಆದಮೇಲೆ ಸ್ಕ್ರೀನ್ಶಾಟ್ ಒಂದು ಕಳಿಸಿ ನನಗೆ. ಹಾಂ ಹಾಂ ಗೈಸ್ ನೋಡೋಣ ಅವ್ರೇನಾದರೂ ಕಳಿಸ್ತಾರಾ ಅಂತ. ಸೊ ವಿಲ್ ಸಿ ಗೈಸ್. ನೋಡೋಣ. ಅವರಿನ್ನೂ ಲೈಕ್ ಅವ್ರದ್ದು ಡಾಟಾ ಆಫ್ ಇದೆ, ನೆಟ್ವರ್ಕ್ ಮೇ ಬಿ ಈಗ ಆನ್ ಮಾಡಿದ್ರು, ನೋಡಲಿಲ್ಲ, ಲೈಕ್ ಹೋಗಿದೆ, ಡಬಲ್ ಟಿಕ್ ಬಂದಿದೆ ನೋಡಿ. ಸೊ ಓಕೆ, ವಿಲ್ ಸಿ. ಯಾವುದೋ ಕಾರ್ ಬಂತು ಅಲ್ಲಿ, ಜನ ಇಲ್ಲಿ ಬರ್ದೇ ಇದ್ರೆ ಸಾಕು. ಓಕೆ, ಅವ್ರು ಯೂಟರ್ನ್ ಮಾಡ್ಕೊಂಡು ಹೋದ್ರು. ಆ ಕಡೆ ಮೋಡ ನೋಡಿ ಗೈಸ್ ಯಾವ ಥರ ಇದೆ ಅಂತ, ಫುಲ್ಲು ಬ್ಲ್ಯಾಕ್, ಮಳೆ ಬರೋ ಸೀನಿದೆ ಆ ಕಡೆ, ಬಟ್ ಈ ಕಡೆ ಇಲ್ಲ, ಈ ಕಡೆ ಫುಲ್ ಬಿಸಿಲಿದೆ. ಸೊ ಅವ್ರು ನೋಡಿದ್ದಾರೆ, ಇನ್ನೂ ಪೇಮೆಂಟ್ ಮಾಡಿಲ್ಲ ಅನಿಸುತ್ತೆ. ಆಬ್ವಿಯಸ್ಲಿ ಈ ಥರ ಕಾಲ್ ಮಾಡಿ ಸಡನ್ನಾಗಿ ಕೇಳಿದ್ರೆ ಯಾರು ಮಾಡ್ತಾರೆ? ಸೊ ನೋಡೋಣ. ಸೊ ಗೈಸ್ ಓಕೆ, ಇದೇನಾದರೂ ಅವರು ಪೇಮೆಂಟ್ ಮಾಡಿದ್ರೆ ಅಥವಾ ಮಾಡದೇ ಇದ್ದರೆ ಮತ್ತೇನಾದರೂ ಕಾಲ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ತೀನಿ. ಸೊ ವೀಡಿಯೋ ಜಾಸ್ತಿ ಲೆಂತಿ ಆಗಿಬಿಡುತ್ತೆ, ಅದಕ್ಕೆ ವೀಡಿಯೋ ಪಾಸ್ ಮಾಡ್ತೀನಿ ಇಲ್ಲಿಗೆ. ಸೊ ಅವ್ರು ಮಾಡಿದ್ರೆ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. A few moments later.
ಗೈಸ್ ಅವ್ರು ಇನ್ನೂ ಪೇಮೆಂಟ್ ಏನು ಮಾಡಿಲ್ಲ, ಸೊ ನಾನೇ ಒಂದು ಸಲ ಕಾಲ್ ಮಾಡಿ ನೋಡ್ತೀನಿ. ಹಲೋ ಸರ್ ಪೇಮೆಂಟ್ ಮಾಡಿದ್ದೀರಾ? ನೀವದು 24 ಅವರ್ಸ್ ಟೈಮ್ ಹೇಳಿದ್ರಲ್ವಾ? ಅಂದರೆ ಈಗ ನಿಮ್ಮದು ಡ್ಯಾಶ್ ಬೋರ್ಡನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತೇನಾದರೂ ಅದು ಫೇಲ್ಡ್ ಆದರೆ ಮತ್ತೆ ಹೊಸದಾಗಿಂದ ಮಾಡಬೇಕಾಗುತ್ತೆ. ಈ ಸಲ ಮಾಡ್ತೀನಿ. ಓಕೆ ಅಂದ್ರೆ ಇವಾಗ ನನ್ನ ಫೋನ್ ಅಮೌಂಟ್ ಇಲ್ಲ, ಸ್ವಲ್ಪ ಶಾರ್ಟೇಜ್ ಇದೆ. ಓಕೆ ಆಮೇಲೆ ಇದು ಮಾಡ್ಬಿಟ್ಟು ನಾನು ಮಾಡ್ತೀನಿ ಅಂತ. ಓಕೆ ಓಕೆ ಗೈಸ್, ಅವರಿಗೆ ಮೇ ಬಿ ಡೌಟ್ ಬಂದಿರುತ್ತೆ, ಲೈಕ್ ಏನೋ ಫ್ರಾಡ್ ಕೇಸು ಏನೋ ಇರಬೇಕು ಅಂತ. ಸೊ ಓಕೆ, ನಾನು ನನ್ನ ನಂಬರಿಂದ ಕಾಲ್ ಮಾಡಿ ಹೇಳೋದಾ ಬೇಡ? ಸೊ ಆಮೇಲೆ ಒಂದು ಸಲ ನೋಡೋಣ, ಈಗಲೇ ಹೇಳೋದು ಬೇಡ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಟೆಕ್ಸ್ಟಲ್ಲಿ ಹೇಳ್ತೀನಿ. ಸೊ ಓಕೆ, ಈ ವಿಡಿಯೋ ಕಾಲ್ ಬಂತು. ಎಂತ ಕಾಲ್ ಬಂತಲ್ಲಿ? ಸೊ ನನ್ನ ಮೊಬೈಲಲ್ಲಿ ಕಾಲ್ ಬರ್ತೀನಿ ಅಂತ, ಈ ಮೊಬೈಲಿಂದ ರೆಕಾರ್ಡ್ ಮಾಡ್ತೀನಿ, ಆ ಮೊಬೈಲಲ್ಲಿ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಅಮೌಂಟ್ ಬಗ್ಗೆ ಹಾಕಿದಾರಲ್ಲ ಅವರು, ಅಮೌಂಟಾ ಅಂದರೆ? 250 ಚಾರ್ಜಸ್ ಆಗುತ್ತೆ. ಹಾಂ, ಅದು ಪ್ರೊಸೆಸಿಂಗ್ ಫೀ ಏನೋ ತೊಗೊಳ್ತಾರೆ ಬ್ರೋ ಅವರು. ಏನೇನದು ನಂಬೋದು ಅವ್ರು ನಾಯ್ದ ಆಮೇಲೆ ಹಂಗೇನಾದ್ರು? ಹಾಂ ಜೆನ್ಯೂನೇ ಬ್ರೋ, ಯಾಕಂದರೆ ನಾನು ಮಾಡಿದ್ದೀನಲ್ಲ. ಸೊ ಅದು ಜೆನ್ಯೂನೇ ಅನಿಸಿದೆ, ಅಂದರೆ ನನಗೂ ಫಸ್ಟಿಗೆ ಹಂಗೆ ಅನಿಸಿತ್ತು. ಆಮೇಲೆ ನಾನೊಂದು ಸಲ ಮಾಡಿ ನಾನು ಪೇಮೆಂಟ್ ಮಾಡಿರಲಿಲ್ಲ, ಪದೇ ಪದೇ ಫೋನ್ ಮಾಡ್ತಿದ್ದಾರೆ, ಪೇಮೆಂಟ್ ಮಾಡಿಲ್ಲ, ಮಾಡ್ತಾರೆ ಕೇಳ್ತಿದ್ದಾರೆ. ಹಂಗಾಗಿ ಓಕೆ ಓಕೆ. ಅದು ಲಾಸ್ಟ್ ಯಾವ ನಂಬರಿಂದ ಬಂದಿತ್ತು? ಫೋನ್ ನಂಬರ್ ಹೇಳ್ತೀರಾ ನನಗೆ? ಯಾವುದೋ ಪ್ರವೀಣ್ ವಿಠಲ್ ಶೆಟ್ಟಿ ಏನೋ ಇದೆ ನೋಡಿ. ವಿಠಲ್ ಶೆಟ್ಟಿ ಅಲ್ಲ, ನಂಬರ್ ಹೇಳಿ ನನಗೆ, ಅವ್ರ ಹೆಸರು ಗೊತ್ತಿಲ್ಲ. ಹಾಂ, ಸರಿ, ವಿನಾಯಕ್ ವಿಠಲ್ ಶೆಟ್ಟಿ ಅಂತ ಇದೆ. ಅವ್ರು ಫಸ್ಟ್ ನನಗೆ ಕಾಲ್ ಮಾಡಿದ್ದು ಸಂಕೇತ್ ಅಂತ ಇತ್ತು ಅವ್ರ ಹೆಸರು. ಸಂಕೇತ್, ನನಗೆ ಕಾಲ್ ಬಂದಿದ್ದು ಸಂಕೇತ್ ಅಂತ ಇತ್ತು. ಸೊ ನಿಮಗೆ ಯಾವ ನಂಬರಿಂದ ಕಾಲ್ ಬಂದಿದೆ ನೋಡಿ ಒಂದ್ಸಲ. ವಿನಾಯಕ್ ವಿಠಲ್ ಶೆಟ್ಟಿ ಅಂತ ಇದೆ, ಲಾಸ್ಟ್ 0721 ನಂಬರ್. 0721. ಒಂದು ಸೆಕೆಂಡ್, ನಾನು ಚೆಕ್ ಮಾಡ್ತೀನಿ. ಹಾಂ, ಅದು ಸಂಕೇತ್ ವಿನಾಯಕ್ ಶೆಟ್ಟಿ ಅಂತಲೇ ಇದೆ ಅಲ್ಲ ಬ್ರೋ ಅದು? ಇದು ವಿನಾಯಕ್ ವಿಠಲ್ ಶೆಟ್ಟಿ ಅಂತ ಇದೆ. ವಿನಾಯಕ್ ವಿಠಲ್ ಶೆಟ್ಟಿನ? ಓಕೆ. ಅವರು QR ಕಳಿಸಿದ್ದು ಯಾವ್ದು ಕಳಿಸಿದ್ದಾರೆ? ಇವರು ಅದರಲ್ಲಿ ನೇಮ್ ಏನಿದೆ? ಸಂಕೇತ್ ಅಂತ ಇದೆ. ಹಾಂ ಹಾಂ, ಸಂಕೇತ್ ವಿನಾಯಕ್ ಶೆಟ್ಟಿ ಅವರೇ. ಅದೇ ನನಗೂ ಅದೇ ಕಾಲ್ ಬಂದಿತ್ತು. ಕಾಲ್ ಅಂದರೆ ನನಗೆ ಒಂದು 2 ವೀಕ್ಸ್ ಹಿಂದೆ ಬಂದಿತ್ತು ಅಷ್ಟೇ. ಹೌದಾ? ಅದು ಇವಾಗ ನಾನು ಇದು ಮಾಡ್ತೀನಿ ಅಂತ ಪ್ರಾಬ್ಲಮ್ ಇಲ್ಲ ಅಲ್ಲ, ಹಂಗೆ ಇಡ್ತಾ ಬೇಕಾದ್ರೆ ನೋಡುವ ಮುಂದೆ ಏನಾದರೂ. ಹಾಂ ಓಕೆ. ಅಂದರೆ ಅದೇ ಪ್ರಾಬ್ಲಮ್ ಅಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ನೀವು ಬೇಗ ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೇ. ಸೊ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅವ್ರು ನನಗೂ. ಆಗಲ್ಲ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಬೋದಲ್ಲ ಬೇಕಿದ್ರೆ. ಹಾಂ, ಮಾಡ್ಕೊಳ್ಳಿಕ್ಕಾಗುತ್ತೆ. ಓಕೆ ಓಕೆ ಓಕೆ. ಸೊ ಗೈಸ್, ಅವರು ನನ್ನ ಮೊಬೈಲ್ ಕಾಲ್ ಮಾಡಿದ್ದು ಕೇಳಿದ್ರಲ್ಲ ಏನಂದ್ರು ಅಂತ. ಸೊ ಅವರು ಲೈಕ್ ಆಮೇಲೆ ಮಾಡಿದ್ರೆ ಆಗುತ್ತಲ್ಲ ಅಂತ ಹೇಳಿದ್ರು. ಲೈಕ್ ಯಾರೇ ಆದರೂ ಸ್ಟ್ರೇಂಜರ್ಸ್ ಆಗಿದ್ರೆ ಹೆದರ್ತಾರೆ. ಲೈಕ್ ಫಸ್ಟಿಗೆ ಈ ಥರ ಕಾಲ್ ಮಾಡಿ ಏನಾದರೂ ಮಾತಾಡಿದ್ರೆ ಲೈಕ್ ಅಮೌಂಟ್ ಇದು ಮಾಡಿ ಟ್ರಾನ್ಸಾಕ್ಷನ್ ಮಾಡಿ ಅಂತ. ಸೊ ನೀವು ಅಷ್ಟೇ, ಯಾರಾದರೂ ಈ ಥರ ಕಾಲ್ ಮಾಡಿದರೆ ಯಾರಿಗೂ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾತಾಡೋರು ಎಷ್ಟು ಬೇಕಾದರೂ ಮಾತಾಡ್ತಾರೆ. ಲೈಕ್ ನಾನು ಜಸ್ಟ್ ಪ್ರ್ಯಾಂಕಿಗೋಸ್ಕರ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ದೆ ಅಷ್ಟೇ, ಪ್ರಾಪರಾಗಿಲ್ಲ ಆಗಿತ್ತು. ಬಟ್ ಓಕೆ, ಲೈಕ್ ಈಗ ಫ್ರಾಡ್ ಸ್ಕ್ಯಾಮ್ ಮಾಡೋರೆಲ್ಲ ಅವ್ರು ಪ್ರಾಪರಾಗಿ ಎಲ್ಲ ಲೈಕ್ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಬಟ್ ನೀವು ಅವರಿಗೆ ಎಲ್ಲ ಟೋಪಿ ಹಾಕೊಂಡು ಬಿದ್ದರೆ ಹೋಗುತ್ತೆ ನಿಮ್ಮ ದುಡ್ಡೆಲ್ಲ. ಸೊ ಅದಕ್ಕೆ ಸ್ವಲ್ಪ ಸೇಫಾಗಿರಿ ಅಷ್ಟೇ. ಇವರು ಈಗ ಪೇಮೆಂಟ್ ಮಾಡಿಲ್ಲ, ಸೊ ಓಕೆ, ಸೇಫಾಗೇ ಇದ್ದರು ಇವರು ಕೂಡ. ಓಕೆ, ಈಗ ಕಾಲ್ ಮಾಡಿ ಹೇಳೋದಾ ಅಥವಾ ಆಮೇಲೆ ಹೇಳೋದಾ ಗೊತ್ತಾಗ್ತಿಲ್ಲ, ಏನು ಮಾಡೋಣ. ಓಕೆ, ಕಾಲ್ ಮಾಡಿ ಹೇಳ್ತೀನಿ. ಸೊ ಏನಂತ ಹೇಳಿ ಕಾಲ್ ಮಾಡಿ? ಓಕೆ, ಪ್ರ್ಯಾಂಕ್ ಅಂತ ಕಾಲ್ ಮಾಡಿ ಹೇಳ್ತೀನಿ, ನೋಡೋಣ. ಅನ್ಲಾಕ್ ಮಾಡಿ. ಸಂಕೇತ್ ಮೊಬೈಲ್ ಆಗಿರೋದ್ರಿಂದ ಪದೇ ಅನ್ಲಾಕ್ ಮಾಡಬೇಕಾಗ್ತಿದೆ. ಓಕೆ, ಈಗ ಕಾಲ್ ಮಾಡಿ ಹೇಳೋಣ, ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡಿ. ಹಲೋ ಹಲೋ ಬ್ರೋ. ಹೇಳಿ. ಬ್ರೋ, ಇಟ್ಸ್ ಅ ಪ್ರ್ಯಾಂಕ್. ಹೌದು ಬ್ರೋ. ನಾನು ಫಸ್ಟಿಗೆ ಅನ್ಕೊಂಡೆ ಏನು ಗೊತ್ತಾ, ಹಾಂ ನಾನು ಹೇಳ್ತಿದ್ದಿಲ್ಲ. ಯಾಕಂತಂದ್ರೆ ಹಾಂ ಹಾಂ ಫಸ್ಟ್ ನಿಮ್ದು ಜಸ್ಟ್
ಫಸ್ಟ್ ಮಿಸ್ ಕಾಲ್ ಬಂತು. ಓಕೆ. ಮಿಸ್ ಕಾಲ್ ಬಂತು, ಆಮೇಲೆ ನಿಮ್ದು ಇನ್ನೊಂದು ನಂಬರ್ ಇಂದ ಫೋನ್ ಬಂತಲ್ಲ. ಹಾಂ ಹಾಂ. ನಾನ್ ನಿಮ್ದು ಯಾವ್ದು ವಿಡಿಯೋ, ಯಾವ್ದು ನೀವ್ ಯಾವ್ದೋ ಒಂದು ಯೂಟ್ಯೂಬ್ ಪ್ರ್ಯಾಂಕ್ ಅಂತ ಯಾವ್ದು ವಿಡಿಯೋ ಹಾಕಿದ್ರೆ, ಯಾವ್ದು ಬೇರೆ ಯಾವ್ದು ಹೌದೌದು. ಹಾಕಿದ್ರಲ್ಲ, ಹಾಂ. ಹಂಗಾಗಿ ನಾ ಏನ್ ಅನ್ಕೊಂಡೆ, ಇರ್ಬೋದಾ ಅಂತ ಅನ್ಕೊಂಡೆ. ಓಕೆ ಓಕೆ. ಇಲ್ಲ ಸಾಧ್ಯ ಇಲ್ಲ, ನೋಡುವ ಅಂತ ಅನಿಸ್ತು. ಪರೀಕ್ಷೆಗೆ ಒಂದ್ 2 ದಿವಸ ಹಿಂಗ್ ಮಾಡ್ಬೋದು ಅಂತ ಅನಿಸ್ತು. ಓಕೆ ಓಕೆ ಬಟ್ ನಾ ಸ್ವಲ್ಪ ಡೌಟ್ ಅಲ್ಲಿ ಇದ್ದೆ. ಓಕೆ ಓಕೆ. ಹಾಂ ಹಾಂ. ಓಕೆ ಬ್ರೋ, ಆದರೂ ನಿಮಗೆ ಮೆಚ್ಚಬೇಕು ಬ್ರೋ, ಫಸ್ಟಿಗೆ ಇದು ಮಾಡಿಲ್ಲ ಅಲ್ಲ, ಸ್ವಲ್ಪ ಸೇಫ್ ಆಗೇ ಇದ್ರಲ್ಲ. ಆಮೇಲೆ ನಾನು ನಿಮ್ಮ ಜೊತೆ 2 ಫೋನ್ ಮಾಡಿದಾಗ 2 ವಾಯ್ಸ್ ಸ್ವಲ್ಪ ಮ್ಯಾಚ್ ಆಗುತ್ತಾ ನೋಡಿದೆ. ಓಕೆ ಓಕೆ ಸ್ವಲ್ಪ ಸ್ಲೋ ಮಾತಾಡ್ತಾರೆ, ಸ್ವಲ್ಪ ಸ್ಪೀಡ್ ಮಾತಾಡ್ತಾರೆ ಅನ್ನಿಸ್ತು ನಂಗೆ ಇವಾಗ. ಓಕೆ ಓಕೆ. ಅಂದ್ರೆ ಅವಾಗ ಅವರು ಫಸ್ಟಿಗೆ ವಿನಾಯಕ್ ಶೆಟ್ಟಿ ಅಂತ ಇತ್ತಲ್ಲ ಹೆಸರು, ಹಾಂ ಹಾಂ. ಅವರು ಸ್ವಲ್ಪ ಸ್ಲೋ ತರ ಮಾತಾಡೋ ತರ ನಂಗೆ ಫೀಲ್ ಆಯ್ತು. ಓಕೆ ನೆಕ್ಸ್ಟ್ ನಿಮ್ಗೆ ಫೋನ್ ಮಾಡಿದಾಗ ಸ್ವಲ್ಪ ಸ್ಪೀಡ್ ಅಂತ ಅನಿಸ್ತು. ಓಕೆ. ಇಲ್ಲ ಡೌಟ್ ಇವರೆಲ್ಲ ಅಂತ ಅನಿಸ್ತು ಇನ್ನೊಂದ್ಸಲ. ಡೌಟ್ ಸೇವೆ ಅಲ್ಲ. ಹೌದು ಬ್ರೋ, ಓಕೆ ಡೋಂಟ್ ಮೈಂಡ್ ಬ್ರೋ, ಜಸ್ಟ್ ಪ್ರ್ಯಾಂಕ್ ಅಷ್ಟೇ. ಹಾ ಇಲ್ಲ ಇಲ್ಲ ಓಕೆ ಓಕೆ ಬ್ರೋ. ಏನಾದರೂ ಹೇಳ್ತೀರಾ ಆಡಿಯನ್ಸಿಗೆ? ವಿಡಿಯೋ ರೆಕಾರ್ಡ್ ಆಗ್ತಿದೆ. ರೆಕಾರ್ಡ್ ಹಾಕಿ ಏನ್ ಹೇಳೋದು ಅಂದ್ರೆ ನಂಗೆ ಏನ್ ಗೊತ್ತಾ ಇವಾಗ, ಓಕೆ. ಇನ್ನು ಎಷ್ಟೆಷ್ಟೋ ಪಾಪ ಯೂಟ್ಯೂಬರ್ಸ್ ಎಲ್ಲ ಸ್ವಲ್ಪ ನಾವು ಇದ್ರಲ್ಲಿ ಸ್ವಲ್ಪ ನಡಿಬೇಕು ಅಂತ ಎಷ್ಟೋ ಪ್ರತಿಯೊಂದು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತಾರಲ್ಲ, ಅವ್ರಿಗೆ ಬೇಗ ಅಮೌಂಟ್ ಕ್ರೆಡಿಟ್ ಆಗಲ್ಲ. ಹೌದೌದು. ನಾನು ಜಸ್ಟ್ ಏನು 1 ದಿವಸ ಆಯ್ತು ಒಂದೇ ವಿಡಿಯೋ ಹಾಕಿದ್ ನಾನು. ಹೌದು. ವಿಡಿಯೋ ಅದ್ರಲ್ಲಿ ಯಾಕೆ ಇದ್ ಮಾಡ್ತಾರೆ ಅಷ್ಟು ಬೇಗ ಅಂತ ನಾನು ಓಕೆ ಇದು ಮಾಡಿದೆ. ಓಕೆ ಓಕೆ. ಮತ್ತೇನಂದ್ರೆ ನಂಗೆ ಸ್ವಲ್ಪ ಡೌಟ್ ಬರೀ ಕಾರಣ ಎಂತಂದ್ರೆ, ಹಾಂ ಹಾಂ ನಾನ್ ನಿಮ್ಮ ಹತ್ರ ಆ ಟಾಪಿಕ್ ಹೇಳಿದ ಕೂಡ್ಲೆ ನೀವು ಹಾಂ ಹಿಂಗ್ ಹೇಳಿದ್ರಲ್ಲ, ಯಾಕಂದ್ರೆ ನನ್ಗವ್ರು ಈ ತರ ಹೇಳಿದ್ರು ಅಂದ್ರೆ ನಿಮ್ದು ಬೇರೆ ಸ್ಟೇಟ್ ಪೂರ ವೈರಲ್ ಆಗಿತ್ತು ಹೇಳಿದ್ರಲ್ಲ, ಸೇಮ್ ತರ ಹೆಂಗ್ ಬರಕ್ ಸಾಧ್ಯ ಅಂತ ಒಂದು ಅನಿಸ್ತು. ಓಕೆ. ಇನ್ನೊಂದು ಮಕ್ಕಿ ನಂಬಲೇಬೇಕು ಅಂತ ನೀವ್ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಇದನ್ನ ಇಗ್ನೋರ್ ಮಾಡಿದ ಹಂಗ ಒಂದು ಡಿಲೀಟ್ ಆಗೋಯ್ತು. ಓಕೆ. ಹಾಂ ಹಾಂ. ಆಮೇಲೆ ನಮ್ಗೆ ಸ್ವಲ್ಪ ಡೌಟ್ ಜಾಸ್ತಿ ಆಯ್ತು ನಂಗೆ. ಓಕೆ ಓಕೆ ಓಕೆ. ಅಲ್ಲಿ ಸ್ವಲ್ಪ ಸಿಕ್ಕಿದ್ರಿ ನೀವು. ಓಕೆ, ಪ್ರ್ಯಾಂಕ್ ಹೆಂಗಿತ್ತು? ಒಟ್ನಲ್ಲಿ ಪ್ರ್ಯಾಂಕ್ ಆಗಿದ್ದೀರಲ್ಲ. ಹೌದು, ಪ್ರ್ಯಾಂಕ್ ಆಗಿದ್ದು ಹೌದು. ಓಕೆ ಓಕೆ ಬ್ರೋ, ಏನಾದರೂ ಹೇಳ್ತೀರಾ ಆಡಿಯನ್ಸಿಗೆ? ಏನ್ ಹೇಳೋದು, ನಾನೆಲ್ಲ ಹೇಳಿದ್ದೀನಿ ನಿಮ್ಮ ಬಗ್ಗೆ, ಲೈಕ್ ಈ ಥರ ಎಲ್ಲ ಲೈಕ್ ಇದು ಸೀರೀಸ್ ಮಾಡ್ತಿದ್ದಾರೆ ಗೋಕರ್ಣ ಟು ಗುಜರಾತ್, ಚಾನೆಲ್ ನೇಮ್ ಎಲ್ಲ ಹೇಳಿದ್ದೀನಿ. ಹಾ ಹಾ ಸೊ ಓಕೆ. ಹೌದಾ, ಹಾಂ ಥ್ಯಾಂಕ್ ಯು ಬ್ರೋ. ಓಕೆ ಬ್ರೋ. ಓಕೆ ಓಕೆ, ಸಾರಿ ಬ್ರೋ. ಓಕೆ ಏನಿಲ್ಲ, ಇನ್ಸ್ಟಾಗ್ರಾಮ್ ಇರ್ತಾಗೆ ಅದೇನಾ ಫ್ರೆಂಡ್ಶಿಪ್. ಸರಿ ಬ್ರೋ. ಓಕೆ, ಹ್ಯಾಪಿ ಜರ್ನಿ. ಹಾ ಥ್ಯಾಂಕ್ ಯು. ಸೊ ಗೈಸ್, ನೋಡಿದ್ರಲ್ಲ, ಅವರು ಪ್ರ್ಯಾಂಕ್ ಆಗಿದ್ದಂತೂ ಸಕ್ಸಸ್ಫುಲ್ಲು. ಬಟ್ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು ನಂದು. ನಾನೇನು ಲೈಕ್ ಮಾಡಲೇಬೇಕಂತ ಸ್ಕ್ರಿಪ್ಟ್ ಏನು ರೆಡಿ ಮಾಡಿಲ್ಲ, ರ್ಯಾಂಡಮಾಗಿ ಮಾಡಿದೆ ಅಷ್ಟೇ. ಆ ದಿನ ಸಂಜೆಗೆ ಪ್ರ್ಯಾಂಕ್ ಮಾಡಿದ್ನಲ್ಲ, ಅದೇ ಥರ ರ್ಯಾಂಡಮಾಗಿ ಮಾಡಿದ್ದು. ಬಟ್ ಓಕೆ, ಇಟ್ಸ್ ಸಕ್ಸಸ್ಫುಲ್ಲು, ಚೆನ್ನಾಗಾಯಿತು. ಓಕೆ, ನೀವು ಇದೇ ಥರ ಸೈಬರ್ ಕ್ರೈಮಿಂದ ಸೇಫಾಗಿರಿ. ಈ ಥರ ಯಾರೇ ಕಾಲ್ ಮಾಡಿದ್ರು, ಈ ಥರ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜಸ್ ಏನೇ, ಲೈಕ್ ಈಗ ಕಾಲೇಜಸ್ ಅಡ್ಮಿಷನ್ ಅಂತ ಬರುತ್ತೆ, ಲೈಕ್ ಬೇರೆ ಬೇರೆ ಕಡೆಯಿಂದ ನೀವೇನಾದರೂ ಕಾಂಟೆಂಟ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೋ ರೀಲ್ ಮಾಡಬೇಕು, ಪೋಸ್ಟ್ ಮಾಡಬೇಕು ಅಂತಿದ್ರೆ ಸುಮಾರಷ್ಟು ಕಾಲ್ ಬರುತ್ತೆ ನಿಮಗೆ. ಈ ಥರ ನಿಮ್ಮ ವೈರಲ್ ಆಗಿದೆ, ಈ ಥರ ಫೋಟೋಸ್ ವೀಡಿಯೋಸ್ ಎಲ್ಲ ವೈರಲ್ ಆಗಿದೆ ಅಂತ. ಬಟ್ ಅದರಿಂದ ಎಲ್ಲ ಸ್ವಲ್ಪ ಸೇಫಾಗಿರಿ. ನೀವೇನು ಪೇಮೆಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಸ್ಟ್ರೇಂಜರ್ಸಿಗೆ ಎಲ್ಲ. ಸೊ ಪರ್ಸ್ನಲ್ ಡೀಟೇಲ್ಸ್ ಏನು ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದೇ ಒಂದು ಈ ವಿಡಿಯೋದಲ್ಲಿ ಮೇನ್ ಟಾಪಿಕ್ ಆಗಿತ್ತು ಹೇಳಬೇಕು ಅಂತ. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವೀಕೆಂಡ್ ಏನದು ವಂಡರ್ಸ್ ವಿತ್ ಮಕ್ಕಿ ಅವ್ರಿಗೂ ಸಪೋರ್ಟ್ ಮಾಡಿ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.